ಪರಿಶ್ರಮ ಇದಕ್ಕೊಂದು ದೊಡ್ಡ ಧ್ಯೇಯದ ಹೊಟ್ಟ ಹಿನ್ನೆಲೆ ಇದೆ. ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ ಜಗತ ಜನನಿ ಜನನಿ. ಈಗ ನಾವಿಲ್ಲಿ ಈ ಸಂದರ್ಭದಲ್ಲಿ ಹೇಳಬಹುದಾದಂಥದ್ದು ಸೇವಾನಿಧಿ ನಮ್ಮೆಲ್ಲರ ಪ್ರೀತಿಯ ದಾವೆನ್ ಶೇಷಣ್ಣ ಅವರು. ಆಶ್ರಮದ ಅದನ್ನ ಒಳ್ಳೆಯದನ್ನು ಕೋರಿ ತಾವೆಲ್ಲ ಬಂದಿದ್ದೀರಾ, ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಈ ಹಾಲು ನಾವು ಅನ್ಕೊಂಡಾಗ ಇದು ತುಂಬಾ ದೊಡ್ಡದಾಗುತ್ತೆ ಏನೋ ಅನ್ಕೊಂಡ್ವಿ, ಜಾಗ ಇಲ್ದಂಗಾಗಿದೆ. ತುಂಬಾ ಸಂತೋಷ, ಎಲ್ಲರಿಗೂ ಧನ್ಯವಾದಗಳು. Friends, this has been a wonderful afternoon, and first of all I congratulate the girls who performed the singing and the dance performance. It was electrifying and one could see the enthusiasm in their performances. ಬಹುಶಃ ನಮ್ಮ ಮೈಸೂರು ಈ ನಮ್ಮ ವಂಶದವರು ಇವತ್ತವರೆಗೂ ಉಳಿದಿದ್ರೆ ಅದು ಮಹಿಳೆಯರಿಂದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಗೆ ಬಹುಶಃ ಆ ಛಾಯಾಚಿತ್ರದಲ್ಲಿ ನೋಡಿದ್ರಿ, ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು 1964ರಲ್ಲಿ ನಿಮ್ಮ ಸಂಸ್ಥೆಯ ಸುವರ್ಣ ಮಹೋತ್ಸವ ಸಮಯದಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನು ಕೂಡ ಇವತ್ತು ಕರೆದಿದ್ದೀರಿ. ಆದ್ರೆ ನನಗೆ ಆ ಛಾಯಾಚಿತ್ರ ನೋಡುವಾಗ ನಂಗೆ ಒಂದು ವಿಶೇಷತೆ ಏನಂದ್ರೆ, ಅಲ್ಲಿ ನಮ್ಮ ಜೈವಿಕ ಅಜ್ಜಿನವರು ಮಹಾರಾಜ್ ಕುಮಾರಿ ಗಾಯತ್ರಿ ದೇವಿ ಅವರು ಕೂಡ ಅವ್ರ ಜೊತೆಗೆ ಬಂದಿದ್ದಾರೆ, ಅಂದ್ರೆ ಅವ್ರ ಮಗಳ ಸಮೇತ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಅನ್ಸುತ್ತೆ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದದ್ದು ಅಂತ. ಅಂದಿನ ಕಾಲದಲ್ಲಿ ಅವರು ಮಗಳ ಸಮೇತ ಬಂದಿದ್ರೆ ಅವ್ರಿಗೂ ಬಹುಶಃ ಈ ಸಂಸ್ಥೆ ಬಹಳ ಒಂದು ಗೌರವ ಇತ್ತು ಅಂತ ಅನ್ಸುತ್ತೆ. 9, 10, 90 ಆದ್ರೆ ಎಲ್ಲವೂ ಸಮಾಜಕ್ಕೆ ನನಗೇನು ಇಲ್ಲ ಅಂತ ಎಲ್ಲವನ್ನು ಅರ್ಪಣೆ ಮಾಡುವಂತ ಮಾನಸಿಕತೆ ಉಂಟಲ್ಲ, ಇದು ಈ 9ರ ಮಹತ್ವ. ನನ್ನ ಇಷ್ಟು ಹೊತ್ತು ಸಹಿಸಿದ್ದಕ್ಕೆ ಬೋಲೋ ಭಾರತ್ ಮಾತಾ ಕಿ. ಆಶ್ಚರ್ಯ ಅನ್ನಿಸ್ಬೋದು, ಇವತ್ತಿನ ಈ ಸಮರ್ಪಣಾ ದಿನ ಸಂಕಲ್ಪ ಸಾಧನೆಗಳ ಸಂಭ್ರಮಾಚರಣೆ ನಡೀತಾ ಇರುವಾಗಲೇ ಅದರ ಒಂದು ಸುದ್ದಿ ಸಂಗ್ರಹವನ್ನ ಮಾಡಿ ಈ ಸುಮಾಧ್ಯಮದಿಂದ ಅದನ್ನ ಆಗ್ಲೇ ಪ್ರಿಂಟು ತೆಗೆದು ಬಿಡುಗಡೆ ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಅಬಲಾಶ್ರಮದ ಒಂದು ಸುವ್ಯವಸ್ಥಿತ ವ್ಯವಸ್ಥೆ ಅಂತ ನಾನು ಹೇಳಬೇಕಾಗ್ತದೆ. ಸುಮಾರು 25-30 ವರ್ಷದ ಹಿಂದೆ ಜಪಾನ್ನಲ್ಲಿ ಇಂಥ ಟೆಕ್ನಾಲಜಿ ಇತ್ತು. ಯಾರಾದರೂ ಒಬ್ರು ವೇದಿಕೆ ಮೇಲೆ ಮಾತಾಡಿ ಕೆಳಗಡೆ ಬರೋಷ್ಟರೊಳಗೆ ಈ ತರ ಪತ್ರಿಕೆ ಹೊರಬರ್ತಾ ಇತ್ತು ಅಂತ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ